ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ತೆ. ನಾನು ವಿಕಾಸ್, ಮೆಡಿಕಲ್ ಸ್ಟೂಡೆಂಟ್, ಶೇಟಲ್ ಬಿಹಾರಿ ವಾಜಪೇಯಿ ಮೆಡಿಕಲ್ ಕಾಲೇಜ್ ಆ್ಯಂಡ್ ರಿಸರ್ಚ್ ಇನ್ಸ್ಟಿಟ್ಯೂಟ್. ಫ್ರೆಂಡ್ಸ್, ನಾನಿವತ್ತು ನಿಮಗೆ ಡೆಂಟಲ್ ಕಾಲೇಜ್ದು ಫೀ ಸ್ಟ್ರಕ್ಚರ್ನ ಎಕ್ಸ್ಪ್ಲೈನ್ ಮಾಡೋಣ ಅಂತ ಬಂದಿದ್ದೀನಿ. ಓಕೆ, ಡೆಂಟಲ್ ಕಾಲೇಜಲ್ಲಿ ಗೌರ್ಮೆಂಟ್ ಕಾಲೇಜ್ದು ಫೀ ಸ್ಟ್ರಕ್ಚರ್ ನಾನು ಇವಾಗ ಎಕ್ಸ್ಪ್ಲೈನ್ ಮಾಡ್ತಿಲ್ಲ, ಸೆಮಿ ಗೌರ್ಮೆಂಟ್ ಕಾಲೇಜ್ದು ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾಕೆಂದರೆ ಗೌರ್ಮೆಂಟ್ ಕಾಲೇಜು ಒಂದೇ ಇರೋದ್ರಿಂದ, ಗೌರ್ಮೆಂಟ್ ಮೆಡಿಕಲ್ ಕಾಲೇಜ್ ಬ್ಯಾಂಗ್ಳೂರ್ ಇರೋದ್ರಿಂದ ಇನ್ನು ಅವ್ರದ್ದು ಯಾರ್ದು ಕಾಂಟ್ಯಾಕ್ಟ್ ಸಿಕ್ಕಿಲ್ಲ ಆ್ಯಕ್ಚುಯಲ್ ಫೀ ಸ್ಟ್ರಕ್ಚರ್ ತಿಳ್ಕೊಳ್ಳೋಕ್ಕೆ. ಬಟ್ ಸೆಮಿ ಗೌರ್ಮೆಂಟು ಗೊತ್ತಿರೋರು ತುಂಬ ಜನ ಇದ್ದರು, ಸೊ ಅವ್ರಿಗೋಸ್ಕರ ಅವರಿಂದ ನಾನು ಈ ವಿಡಿಯೋ ಮಾಡ್ತಿದ್ದೀನಿ. ಓಕೆ, ಈಗ ವಿಡಿಯೋ ಸ್ಟಾರ್ಟ್ ಮಾಡೋಣ. ಸೆಮಿ ಗೌರ್ಮೆಂಟ್ ಅಲ್ಲಿ ಡೆಂಟಲ್ ಕಾಲೇಜ್ಗೆ ಎಷ್ಟಾಗುತ್ತೆ? ಸೆಮಿ ಗೌರ್ಮೆಂಟ್ ಇದು ನಾನು ತೋರಿಸ್ತಿರೋದು ಆಕ್ಚುಯಲ್ ಫೀಸ್ ಸ್ಟ್ರಕ್ಚರ್. ಓಕೆ, ಬೇರೆಯವರು ತೋರಿಸೋ ರೀತಿ ಇಷ್ಟಿರುತ್ತೆ, 96,000 ಇರುತ್ತೆ ಫೀಸು, ಅದಲ್ಲ. ಆಕ್ಚುಯಲ್ ಆಗಿ ಎಷ್ಟಿರುತ್ತೆ ಫೀಸ್ ಸ್ಟ್ರಕ್ಚರ್ ಅದನ್ನ ತಿಳ್ಕೊಳ್ಳೋಣ ಇವತ್ತು. ಇವಾಗ ಕಾಲೇಜಿಗೆ ಕಟ್ಟಂತ ಫೀಸ್ ಬಂದು 96,000. ಓಕೆ, ಇವರು ಕಾಲೇಜ್ಗೆ ಎಷ್ಟು ಅವ್ರು ಕಾಲೇಜಿಗೆ ಕಟ್ಬೋದು, ಅಂದರೆ ಬೇರೆ ಕ್ಯಾಟಗರಿಯವರು KE ಕಟ್ಬೋದು. ಇಟ್ ಡಿಪೆಂಡ್ಸ್, ಹೇಗೆ ನಡೆಯುತ್ತೆ ಅಷ್ಟು ಐಡಿಯಾ ಇಲ್ಲ. ಬಟ್ ಕಟ್ಟಬೇಕಾಗಿರೋದು 96,000. ಓಕೆ, ಬಟ್ ಇದಿಷ್ಟೇನಾ? ಇಲ್ಲ, ಇನ್ನೊಂದು ಸ್ವಲ್ಪ ಕಟ್ಟಿಸ್ಕೋತಾರೆ. ಅದು ಬಂದು ಡೆವಲಪ್ಮೆಂಟ್ ಫೀಸ್ ಅಂತ, ಡೆವಲಪ್ಮೆಂಟ್ ಫಂಡ್ಸ್. ಅದು ಬಂದು 54. ಇದನ್ನ ಎರಡನ್ನ ಸೇರಿಸಿದ್ರೆ ನಿಮ್ದು ಎಷ್ಟು ಬರುತ್ತೆ? ಟೋಟಲ್ ಫೀಸ್ ಬಂದು 1.5 lakhs. ಪ್ರತಿ ಕಾಲೇಜಲ್ಲೂ 54ನೇ ಕಟ್ಟಿಸ್ಕೋತಾರೆ ಅಂತ ಹೇಳಲ್ಲ, ಇಟ್ ಡಿಪೆಂಡ್ಸ್ ಆನ್ ಕಾಲೇಜ್. ಬಟ್ ಆ್ಯಕ್ಚುಲಿ ಆಲ್ಮೋಸ್ಟ್ 50, 60, 70 ಕಟ್ಟಿಸ್ಕೋತಾರೆ. ಓಕೆ, ಇಟ್ ಡಿಪೆಂಡ್ಸ್ ಆನ್ ಕಾಲೇಜ್. ಇವಾಗ ಫೀಸ್ ಆಯಿತು, ಕಾಲೇಜ್ ಫೀಸ್ ಮುಗ್ದೋಯ್ತು. ಇವಾಗ ಫಸ್ಟ್ ಇಯರಲ್ಲಿ ಇದು. ಓಕೆ, ಫಸ್ಟ್ ಇಯರಲ್ಲಿ, ಸೆಕೆಂಡ್ ಇಯರ್, ಥರ್ಡ್ ಇಯರಲ್ಲಿ, ಸೆಕೆಂಡ್, ಥರ್ಡ್ ಆ್ಯಂಡ್ ಫೋರ್ತ್ ಇಯರಲ್ಲಿ ಅರೌಂಡ್ 1.36 lakhs ಆಗುತ್ತೆ. ಅಂದರೆ ಫಂಡ್ ಏನಿದೆ, ಡೆವಲಪ್ಮೆಂಟ್ ಫಂಡು, ಇದನ್ನ ಒಂದು ಸ್ವಲ್ಪ ಕಮ್ಮಿ ಇಸ್ಕೋತಾರೆ, ಬಟ್ ಇಸ್ಕೋತಾರೆ. ಓಕೆ, ನೆನಪಿರಲಿ. ಹಾಸ್ಟೆಲಲ್ಲಿ ಏನಾಗುತ್ತೆ ಅಂದರೆ 1.5 lakhs ಇನ್ಕ್ಲೂಡಿಂಗ್, ಅಂದರೆ ಇದು ಫಸ್ಟ್ ಇಯರ್ದು ಇನ್ಕ್ಲೂಡಿಂಗ್ ಮೆಸ್ ಬಿಲ್ ಎಲ್ಲ ಸೇರಿ 1.5 lakh ಆಗುತ್ತೆ. ಅದೇ ಸೆಕೆಂಡ್ ಇಯರ್, ಥರ್ಡ್ ಇಯರ್, ಫೋರ್ತ್ ಇಯರಲ್ಲಿ 1.1 lakhs ಆಗುತ್ತೆ. ಓಕೆ, ಇವಾಗ ಎಕ್ಸ್ಟ್ರಾ ಖರ್ಚುಗಳು ಏನು ಬೀಳುತ್ತೆ ಅಂತ, ಲೈಕ್ ಡೆಂಟಲಲ್ಲಿ ಇದೊಂದು ನೆನ್ಪಿಟ್ಕೊಳ್ಳಿ. ಡೆಂಟಲ್ ಕಾಲೇಜಲ್ಲಿ ಮೇಯ್ನಾಗಿ ಖರ್ಚು ಒಂದು ಸ್ವಲ್ಪ ಜಾಸ್ತಿ ಬರೋಂಥದ್ದು ಮೆಟೀರಿಯಲ್ ಖರ್ಚು ಅಂತ ಬರುತ್ತೆ. ಮೆಟೀರಿಯಲ್ಸ್, ಅದು ಏನೇನು ಮೆಟೀರಿಯಲ್ಸ್ ಅಂತ ಇವಾಗ ಎಕ್ಸ್ಪ್ಲೈನ್ ಮಾಡೋಕ್ಕಾಗಲ್ಲ. ಒಂದಷ್ಟು ಮೆಟೀರಿಯಲ್ ಎಲ್ಲ ಪ್ರಾಕ್ಟಿಕಲ್ಸ್ ಎಲ್ಲ, ಅದಕ್ಕೋಸ್ಕರ ಡೆಂಟಲ್ದು ಒಂದು ಸ್ವಲ್ಪ ಕಿಟ್ಗಳೆಲ್ಲ ತೊಗೋಬೇಕಾಗುತ್ತೆ. ಸೊ ಅದು ಖರ್ಚು ಒಂದು ಸ್ವಲ್ಪ ಎಕ್ಸ್ಟ್ರಾ ಖರ್ಚು ಬರುತ್ತೆ. ಅದನ್ನ ಕಾಲೇಜವರೇ ಪ್ರೊವೈಡ್ ಮಾಡಿದ್ರೆ, ಲೈಕ್ ಈಗ ಒಂದು ಕಾಲೇಜಲ್ಲಿ ಹೇಗಿತ್ತು ಅಂದರೆ 14,000ನ ಇಸ್ಕೋತಾರಂತೆ ಅವರು. ರೆಕಾರ್ಡ್ಸ್ ಪ್ಲಸ್ ಮೆಟೀರಿಯಲ್ಸ್, ಕಂಪ್ಲೀಟ್ ಮೆಟೀರಿಯಲ್ಸ್ ಪ್ರೊವೈಡ್ ಮಾಡ್ತಾರೆ. ಓಕೆ, 14,000. ಇದು 10,000ಕ್ಕೂ ನಿಮಗೆ ಹೊರಗಡೆ ಸಿಗ್ಬೋದು. ಬಟ್ ರೆಕಾರ್ಡ್ಸ್ಗೆ ಒಂದು 5.5K ಮತ್ತು ಮೆಟೀರಿಯಲ್ಸ್ಗೆ ಇನ್ನು 8.5K ಸೇರಿಸಿ 14K ಇಸ್ಕೋತಾರಂತೆ. ಇದನ್ನ ನೀವು ಹೊರಗಡೆನೂ ತೊಗೋಬೋದು, ಬಟ್ ತೊಗೊಳ್ಳೇಬೇಕಾಗುತ್ತೆ. ಅರೌಂಡ್ 10K ಹತ್ರ ನಿಮಗೆ ಖರ್ಚು ಬೀಳ್ಬೋದು. 10Kನೂ ಬೀಳ್ಬೋದು, 20Kನೂ ಬೀಳ್ಬೋದು. ಇಟ್ ಡಿಪೆಂಡ್ಸ್ ಆನ್ ದಿ ವೇರ್ ಯು ಆರ್ ಟೇಕಿಂಗ್ ದಟ್ ಕಿಟ್ಸ್ ಆ್ಯಂಡ್ ಆಲ್. ಓಕೆ, ನೆಕ್ಸ್ಟು SS. ಈಗ ಟೋಟಲ್ ಮಾಡೋದಾದರೆ ಫಸ್ಟ್ ಏನು ಬಂತು? 96 ಅಂದರೆ 1.5 lakh, 1.5 lakh ಪ್ಲಸ್ 1.5 lakh ಪ್ಲಸ್ ರೆಕಾರ್ಡ್ ಪ್ಲಸ್ ಮತ್ತು ಇನ್ನೊಂದು ಎಕ್ಸ್ಟ್ರಾ ಆ್ಯಡ್ ಮಾಡೋದಿತ್ತು, ಟೆಕ್ಸ್ಟ್ ಬುಕ್ಸ್. ಗೌರ್ಮೆಂಟ್ ಕಾಲೇಜಲ್ಲಿ SC ಎಲ್ಲ ಪ್ರೊವೈಡ್ ಮಾಡ್ತಾರೆ, ಬಟ್ ಪ್ರೈವೇಟಲ್ಲಿ ಎಲ್ಲೂ ಪ್ರೊವೈಡ್ ಮಾಡಲ್ಲ. ಅದೊಂದು 10K ಆಗುತ್ತೆ. ಓಕೆ, ಒಂದು ನಾನ್ ಕ್ಲಿನಿಕಲ್ ಇರುತ್ತೆ, ಒಂದು ಡೆಂಟಲ್ ಸಬ್ಜೆಕ್ಟ್ ಇರುತ್ತೆ, 3 ನಾರ್ಮಲ್ ಅನಾಟಮಿ, ಫಿಸಿಯಾಲಜಿ, ಬಯೋಕೆಮಿಸ್ಟ್ರಿ ಇರುತ್ತೆ. ಅದೆಲ್ಲ ಸಬ್ಜೆಕ್ಟ್ಸ್ ನೀವು ಬುಕ್ ತೊಗೋಬೇಕಂದ್ರೆ ಅರೌಂಡ್ 10K, 7K ಹತ್ರ ಆಗುತ್ತೆ. ಒಂದು 10K ಇಟ್ಕೊಳ್ಳೋಣ. ಓಕೆ, ಇದು ರೆಕಾರ್ಡ್ಸ್ ಮತ್ತು ಇದೆಲ್ಲ ಸೇರಿದ್ರೆ ಒಂದು ಎಷ್ಟಾಯಿತು? 125K. ಓಕೆ, ಸೆಕೆಂಡ್ ಇಯರಲ್ಲಿ ಕಮ್ಮಿ ಆಗ್ಬೋದು, ಬಟ್ ಫಸ್ಟ್ ಇಯರು ನಿಮಗೆ ಫೀಸ್ ಬಂದು 3.75 lakhs. ಓಕೆ, ಲ್ಯಾಕ್ಸ್ ಆಗುತ್ತೆ. ಇವಾಗ ಇದರಲ್ಲಿ ನೆಗೆಟಿವ್ ಪಾಯಿಂಟ್ಸ್ ಅಂದರೆ ಎಷ್ಟು ಅಮೌಂಟ್ ಕಟ್ತಿದ್ದೀರಾ ಅದರಲ್ಲಿ ನಿಮಗೆ ರಿಫಂಡ್ ಟೈಪ್ ಎಷ್ಟಾಗುತ್ತೆ ಅಂತ. SSP ಸ್ಕಾಲರ್ಶಿಪ್ ಬಗ್ಗೆ ಮಾತಾಡೋಣ.
SSP ಸ್ಕಾಲರ್ಶಿಪ್ ಬಂದು SC/ST ಸ್ಟೂಡೆಂಟ್ಸ್ಗೆ 1.4 ಲ್ಯಾಕ್ಸ್ ಸಿಗುತ್ತೆ. ಓಕೆ, ಬಟ್ ಅದೇ ಇವ್ರಿಗೆ ಯಾರು OBC ಜನರಲ್ ಇರೋರಿಗೆ, OBC ಜನರಲ್ ವಿತ್ ಲೋ ಇನ್ಕಮ್ ಇರೋರಿಗೆ ಅವ್ರಿಗೆ 40,000 ಸಿಗುತ್ತಂತೆ. ಓಕೆ, ಇದರಲ್ಲಿ ಎಷ್ಟು ಮೈನಸ್ ಆಯಿತು? ಮತ್ತು ಇನ್ನೊಂದು ಥಿಂಗ್ ಹೇಳ್ಬೇಕಿತ್ತು, ಸೆಕೆಂಡ್ ಇಯರಲ್ಲಿ ಮೆಡಿಕಲ್ ಮೆಟೀರಿಯಲ್ಸ್ಗೆ ಒಂದು ಸ್ವಲ್ಪ ಕಾಸ್ಟ್ ಜಾಸ್ತಿ ಆಗುತ್ತೆ. ಫಸ್ಟ್ ಇಯರಲ್ಲಿ 14,000 ಇತ್ತು, ಅಂದರೆ 8.5 ಇತ್ತು. ಬಟ್ ಇದು ಇಟ್ ಮೇ ಗೋ ಅಬೋ. ಓಕೆ, ಇಟ್ ಡಿಪೆಂಡ್ಸ್ ನೀವೆಲ್ಲಿ ತಗೋತೀರಾ ಅದೇ. ಓಕೆ, ಇವಾಗ ಫೈನಲ್ ಫೀ ಸ್ಟ್ರಕ್ಚರ್ ನೋಡೋದಾದರೆ, SC/STಗೆ 3.75 ಮೈನಸ್ 1.5 ಮಾಡಿದ್ರೆ 2.25. ಓಕೆ, ಪರ್ ಇಯರ್. ಅದೇ OBC ಆ್ಯಂಡ್ ಜನರಲ್ ಸ್ಟೂಡೆಂಟ್ಸ್ಗೆ ಮಾಡಿದ್ರೆ 3.75 ಮೈನಸ್ 40,000 ಪಾಯಿಂಟ್ ಮಾಡಿದ್ರೆ 3.35 ಲ್ಯಾಕ್. ಇದು ಸೆಮಿ ಗೌರ್ಮೆಂಟ್ ಬಗ್ಗೆ ಹೇಳಿದ್ದು. ಓಕೆ, ಗೌರ್ಮೆಂಟಲ್ಲಿ ಎಷ್ಟಾಗುತ್ತೆ ಅಂತ ಅಷ್ಟು ಐಡಿಯಾ ಇಲ್ಲ, ಒಂದು ಐಡಿಯಾ ತೊಗೊಂಡು ಮಾಡ್ತೀನಿ. ಇವಾಗ ಸದ್ಯಕ್ಕೆ ಡೆಂಟಲ್ದು ನೋಡೋದಾದರೆ ನಿಮಗೆ SC/ST ಆದರೆ 2.25, OBC ಜನರಲ್ ಆದರೆ 3.35 ಇಷ್ಟಾಗುತ್ತೆ. ಓಕೆ, ವಿಡಿಯೋಸ್ ಇಷ್ಟ ಆಗ್ತಿದೆ ಅಂದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಓಕೆ, ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.